ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಕಸನ ಗುಡಿಸ್ತಾ ಇದ್ದೀನಿ. ನಾನು ಅರ್ಲಿ ಮಾರ್ನಿಂಗ್ ಡೈಲಿ ಇದೇ ಥರ ಇರುತ್ತೆ ನನ್ನ ರೂಟೀನು. ಅದಾದಮೇಲೆ ಈ ಕಡೆ ಬೆಡ್ರೂಮ್ಗೆ ಬಂದಿದ್ದೀನಿ. ಬೆಡ್ರೂಮಲ್ಲಿರ್ತಕ್ಕಂಥ ಬೆಡ್ನ ಸರಿ ಮಾಡ್ತಾಯಿದ್ದೀನಿ, ಬ್ಲ್ಯಾಂಕೆಟ್ಸ್ನ. ನಾವು ಫಸ್ಟ್ ಥಿಂಗ್ ಇದನ್ನೇ ಮಾಡಬೇಕು. ಎದ್ದ ತಕ್ಷಣ ಬ್ಲ್ಯಾಂಕೆಟ್ನ ಸರಿ ಮಾಡಿಬಿಟ್ರೆ ಮೇಜರ್ ಪಾರ್ಟ್ ಮುಗ್ದಂಗೆ. ಅಂದರೆ ನಮ್ಮದು ಬೆಡ್ ಸರಿಯಾಗಿದ್ದರೆ ರೂಮೆಲ್ಲ ಕ್ಲೀನಾಗಿರುತ್ತೆ. ಹಾಗಾಗಿ ಬೆಡ್ನ ಸರಿ ಮಾಡ್ತಾಯಿದ್ದೀನಿ ನಾನು ಫಸ್ಟು. ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಎದ್ದೇಳೋದು. ಯಾಕಂದರೆ ಚಿನ್ಮಯಿಗೆ ಹುಷಾರಿರಲಿಲ್ಲ ಅಂತ ಚಿನ್ಮಯಿನ ಸ್ಕೂಲಿಗೆ ಕಳಿಸಿರಲಿಲ್ಲ. ಹಾಗಾಗಿ ಅವನು ಎದ್ರು ಮಲಗಿದ್ನಲ್ವ, ನಾನು ಸ್ವಲ್ಪ ಲೇಟಾಗೇ ಎದ್ದೆ ಇವತ್ತು. ಅದಕ್ಕೆ ಬೇಗ ಕೆಲಸನ ಮುಗಿಸ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇವಾಗ ಕೆಲಸನ ಮುಗಿಸ್ತಾ ಇದ್ದೀನಿ. ಈ ಪಿಲ್ಲೋ ಕವರ್ನ ನಾನು ತೊಳೆಯೋಕೆ ಹಾಕಿದ್ದೆ, ಹಾಗಾಗಿ ಆ ಪಿಲ್ಲೋನ ಹಾಗೆ ಇಡ್ತಾಯಿದ್ದೀನಿ. ತೊಳೆದ ಮೇಲೆ ಹಾಕ್ತೀನಿ ಅದಕ್ಕೆ. ಅದಾದಮೇಲೆ ಇಲ್ಲಿ ಹರಡಿರೋ ಸಾಮಾನೆಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಈಗ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಈ ಕಡೆ ರೂಮ್ದು ಕೂಡ ನೀಟಾಗಿ ಕಸನ ಗುಡಿಸ್ಕೊತೀನಿ. ಈ ಬ್ಯಾಗ್ ಇದೆಯಲ್ಲ, ಇದು ಮೈಸೂರಿಗೆ ಹೋದಾಗ ತೊಗೊಂಡೋಗಿದ್ದ ಬ್ಯಾಗು. ಅಲ್ಲಿಂದ ಬಂದಮೇಲೆ ಸ್ವಲ್ಪ ಚಿನ್ಮಯಿಗೆ ಹುಷಾರಿರಲಿಲ್ಲ, ಹಾಗೆ ಸ್ವಲ್ಪ ಸುಸ್ತು ಅದು ಇದು ಅಂತ ನನಗೆ ಆ ಬ್ಯಾಗ್ ಅನ್ಪ್ಯಾಕ್ ಮಾಡೋಕ್ಕೆ ಆಗಿರಲಿಲ್ಲ. ಅದಾದಮೇಲೆ ಇವಾಗ ಬೂಸ್ಟ್ನ ಮಾಡ್ತಾಯಿದ್ದೀನಿ ನಾನು. ಈಗ ನಾನು ಸ್ವಲ್ಪ ಜೇನುತುಪ್ಪ ಮತ್ತು ಬಿಸಿನೀರನ್ನ ಕುಡಿತೀನಿ ಬೆಳಿಗ್ಗೆ. ಈಗ ಬೂಸ್ಟ್ ಎಲ್ಲ ಕುಡ್ದಾದ್ಮೇಲೆ ನಿನ್ನೆ ರಾತ್ರಿ ತೊಳೆದಿಟ್ಟಿರ್ತಕ್ಕಂಥ ಸಾಮಾನೆಲ್ಲ ಸ್ಟ್ಯಾಂಡಿಗೆ ಹಾಕ್ತಾಯಿದ್ದೀನಿ. ಫಸ್ಟ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಮಾಡ್ಕೊಂಬಿಡಬೇಕು. ನಿನ್ನೆ ನೈಟ್ ತೊಳೆದಿಟ್ಟಿರ್ತಕ್ಕಂಥ ಸಾಮಾನೆಲ್ಲ ಜೋಡಿಸ್ಕೊಂಡ್ಬಿಟ್ರೆ ಅಡುಗೆ ಮನೆ ಮೇಜರ್ ಪಾರ್ಟ್ ಕ್ಲೀನ್ ಆದಂಗೆ. ಅದಾದಮೇಲೆ ನಾವು ತಿಂಡಿ ಮಾಡಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಎತ್ತಿಟ್ಕೋಬೋದು ಅದರಲ್ಲಿ, ಆ ಟಬ್ಬಲ್ಲಿ. ಹಾಗಾಗಿ ಈಗ ಮಸಾಲ ಪಡ್ಡು ಮಾಡ್ತಾಯಿದ್ದೀನಿ. ಮಸಾಲ ಪಡ್ಡು ಮಾಡೋಕ್ಕೆ 2 ಈರುಳ್ಳಿ, 1 ಮೆಣಸಿನ್ಕಾಯಿ, 1 ಕ್ಯಾರೆಟು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಹಾಗೆ ಪಡ್ಡು ಹಿಟ್ಟನ್ನು ತೊಗೊಂಡಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ನ ನೀಟಾಗಿ ತೊಳೆದ್ಬಿಟ್ಟು ತುರ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ತುರ್ಕೊಂಡ್ರೆ ಸಾಕು. ಅದಾದಮೇಲೆ ಸಬ್ಸಿಗೆ ಸೊಪ್ಪನ್ನು ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ ಪಡ್ಡು, ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಈ ಥರ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೋತಾ ಇದ್ದೀನಿ ನಾನು. ಅದಕ್ಕೆ ಚಿಕ್ಕ ಇರಬೇಕಲ್ಲ, ಹಾಗಾಗಿ ಅದು ಯಾಕೋ ನನಗೆ ಸರಿ ಹೋಗಲಿಲ್ಲ ಅಂತ ಹಸ್ಬೆಂಡ್ ಕೈಯಲ್ಲೇ ಚಾಪ್ ಮಾಡಿಸ್ಕೋತಾ ಇದ್ದೆ. ಅದಾದಮೇಲೆ ಇವಾಗ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೋತೀನಿ. ಕೊತ್ತಂಬರಿನ ಈ ಥರ ಟಿಶ್ಯೂ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಇಡೋದ್ರಿಂದ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಇದೇ ಥರ ಫಾಲೋ ಮಾಡೋದು. ಈಗ ನೋಡಿ, ಇದನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆನೂ ಮುಗಿಸ್ಕೊಂಡೆ ನಾನು. ಪೂಜೆನ ಮುಗಿಸ್ಕೊಂಡಾದ್ಮೇಲೆ ಇವಾಗ ಪಡ್ಡುಗೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ. ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಈ ರೆಸಿಪಿನ ಅಪ್ಲೋಡ್ ಮಾಡಿರೋದ್ರಿಂದ ಇದನ್ನೇನು ಮಾಡೋಕ್ಕೆ ಹೋಗಲಿಲ್ಲ ನಾನು ವೀಡಿಯೋನ. ಅದಾದಮೇಲೆ ಈಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನೆಲ್ಲದನ್ನು ಪಡ್ಡು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊಪ್ಪು, ಕ್ಯಾರೆಟು, ಅದಾದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚಾಪ್ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲದನ್ನು ಪಡ್ಡು ಹಿಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಒಂದು ಸಾರಿ ಕಲಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೋತೀನಿ ನಾನು ಪಡ್ಡುಗೆ ಆಗಲಿ ದೋಸೆಗೆ ಆಗಲಿ ಸೋಡಾ ಪುಡಿನ ಯೂಸ್ ಮಾಡಲ್ಲ, ಅಂದರೆ ಅಡುಗೆ ಸೋಡಾನ ಯೂಸ್ ಮಾಡಲ್ಲ ನಾನು. ಅದಾದಮೇಲೆ ಈ ಕಡೆ ಕಾವಲಿನ ಕಾಯಕ್ಕಿಟ್ಟಿದ್ದೆ.
ಕಾವಲಿ ಚೆನ್ನಾಗಿ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಗ್ರೀಸ್ ಮಾಡ್ಕೋಬೇಕು. ಹಾಗೆ ಕಾವಲಿನ ಕಾಯಕ್ಕಿಡಬಾರ್ದು. ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಅದು ಸ್ವಲ್ಪ ಕಾದಾದ್ಮೇಲೆ ಇವಾಗ ಪಡ್ಡುನ ಹಾಕೋತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬರ್ತವೆ ಇವು, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿರ್ತವೆ. ಬರೀ ಪಡ್ಡು ತಿಂದು ತಿಂದು ಬೇಜಾರಾದರೆ ಈ ಥರ ಮಸಾಲ ಪಡ್ಡು ಮಾಡ್ಕೊ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಿಂಗಷ್ಟು ಹಾಕಾದ್ಮೇಲೆ ಒಂದು ಕ್ಯಾಪ್ನ ಮುಚ್ಚಿಬಿಟ್ಟು ಫ್ಲೇಮ್ನ ಹೈಯಲ್ಲಿಟ್ಟು ಬೇಯಿಸ್ತೀನಿ ನೋಡಿ. ಸ್ವಲ್ಪ ಕುಕ್ ಆದಮೇಲೆ ಇವಾಗ ಮತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಅದಾದಮೇಲೆ ಇವಾಗ ಟರ್ನ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಇವು ಒಳಗಡೆ ಎಲ್ಲ. ಟರ್ನ್ ಮಾಡಿ ಬೇಯಿಸುವಾಗ ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕು, ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯ್ತವೆ. ಹೈಯಲ್ಲಿಟ್ಟರೆ ಮೇಲ್ಗಡೆ ಎಲ್ಲ ಬೇಯ್ತವೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ. ಈಗ ಅದಾದಮೇಲೆ ಬೆಂದಿದೆ ನೋಡಿ. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾವೆ. ನಿನ್ನೆ ಸ್ವಲ್ಪ ಜಾಮೂನ್ನ ಮಾಡಿದ್ದೆ ನಾನು. ಈಗ ಜಾಮೂನು ಮತ್ತು ಚಟ್ನಿ ಪಡ್ಡನ್ನ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ ಒಳಗಡೆ ಎಲ್ಲ ಯಾವ ರೀತಿ ಬೆಂದಿದ್ದಾವೆ ಅಂತಂದು ಹೇಳ್ಬಿಟ್ಟು. ನೋಡ್ಬೋದು ನೀವು ಎಷ್ಟು ಒಳಗಡೆ ಎಲ್ಲ ಕ್ಯಾರೆಟು ಆಮೇಲೆ ಸಬ್ಸಿಗೆ ಸೊಪ್ಪು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಅದಾದಮೇಲೆ ಟಿಫನ್ ಎಲ್ಲ ತಿಂದು ಚಿನ್ಮಯ್ಗೆ ಸಿರಪ್ ಎಲ್ಲ ಹಾಕಿ ಆದಮೇಲೆ ಅವನಿಗೆ ಮಲಗಿಸ್ಬಿಟ್ಟು ಇವಾಗ ರೊಟ್ಟಿನ ಮಾಡ್ಕೋತಾ ಇದ್ದೀನಿ, ಜೋಳದ ರೊಟ್ಟಿನ. ಈಗ ಜೋಳದ ರೊಟ್ಟಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈಗ ಅದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ ನೀರನ್ನ ನಾನು. ಅದಾದಮೇಲೆ ನೀರು ಕುದಿಯೋ ಅಷ್ಟರಲ್ಲಿ ನಾವು ಹಿಟ್ಟನ್ನ ಹಾಕೋತಾ ಇದ್ದೀನಿ ಕೌಂಟ್ರ್ ಟಾಪ್ ಮೇಲೆ. ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ. ಇದು ಜೋಳದ ಹಸಿ ಹಿಟ್ಟು. ಚಪಾತಿ ಅಷ್ಟೇ ಈಸಿಯಾಗಿ ರೊಟ್ಟಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಿಮಗೆಲ್ಲ ಒಂದು ಟಿಪ್ನ ಶೇರ್ ಮಾಡ್ತೀನಿ ನಾನು. ಈ ಥರ ಬಾಕ್ಸಲ್ಲಿ ಹಿಟ್ಟು ಮತ್ತು ಕಾಳು ಏನಾದರೂ ತೊಗೊಂಡಿರ್ತೀವಲ್ಲ, ತೊಗೊಂಡಾದಮೇಲೆ ಒಂದು ಡ್ರೈ ಕ್ಲಾತಿಂದ ಇದನ್ನು ಈ ಥರ ಒರೆಸ್ಬಿಟ್ಟು ನೀಟಾಗಿ ಮತ್ತೆ ಎತ್ತಿಡಿ. ಆ ಥರ ಮಾಡಿದರೆ ಯಾವುದೇ ರೀತಿ ಡಸ್ಟ್ ಕೂತಿರಲ್ಲ ಬಾಕ್ಸ್ ಮೇಲೆ. ಪದೇ ಪದೇ ತೊಳೆಯೋ ಅಂಥ ಪ್ರಮೇಯನೂ ಬರಲ್ಲ. ಈ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಅದಕ್ಕೆ ಒಂದು ಬೌಲ್ನಷ್ಟು ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಒಂದು ದೊಡ್ಡ ಗ್ಲಾಸ್ ನೀರಿಗೆ ಒಂದು ಬೌಲ್ನಷ್ಟು ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾವು ನೋಡ್ಕೊಂಡು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಹಿಟ್ಟನ್ನ, ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು ಮತ್ತೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಆ ಹಿಟ್ಟನ್ನ ಕೆಳಗಡೆ ಹಾಕೋತಾ ಇದ್ದೀನಿ ಕೌಂಟ್ರ್ ಟಾಪ್ ಮೇಲೆ. ನನಗೆ ಕೌಂಟ್ರ್ ಟಾಪ್ ಮೇಲೆ ಮಾಡೋಕ್ಕೆ ತುಂಬಾ ಇಷ್ಟ. ಮಣೆ ಇಟ್ಕೊಂಡೆಲ್ಲ ಮಾಡೋಕ್ಕೆ ನನಗೆ ಸರಿ ಹೋಗಲ್ಲ. ಹಾಗಾಗಿ ನಾನು ಕೌಂಟ್ರ್ ಟಾಪ್ ಮೇಲೆ ಚಪಾತಿ ಮತ್ತು ರೊಟ್ಟಿ ಎಲ್ಲ ಮಾಡ್ಕೊಳ್ಳೋದು. ಈಗ ಈ ಹಿಟ್ಟು ಕಂಪ್ಲೀಟಾಗಿ ಆರಬೇಕು. ಅಷ್ಟರೊಳಗಡೆ ಒಂದು ರೊಟ್ಟಿಗೆ ಪಚ್ಚಡಿನ ಮಾಡ್ಕೋತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, ಅದಾದಮೇಲೆ 1-2 ಟೊಮೊಟೊನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಟೊಮೊಟೊನ. ಸ್ವಲ್ಪ ಚಿಕ್ಕದು ಅಲ್ಲ ಸ್ವಲ್ಪ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ. ಈ ಥರ ತೊಟ್ಟು ಇರುತ್ತಲ್ವ ಟೊಮೊಟೊ ಮೇಲೆ, ಈ ಥರ ತೊಟ್ಟನ್ನ ಹಾಕಬೇಡಿ. ಅದರಲ್ಲಿ ಈಗ ಕೆಮಿಕಲ್ಸ್ ಎಲ್ಲ ಫ್ರೈ ಮಾಡಿರ್ತಾರಲ್ಲ ಅದೆಲ್ಲ ಆ ತೊಟ್ಟಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ತೊಟ್ಟನ್ನ ತೆಗೆದ್ಬಿಟ್ಟು ಕಟ್ ಮಾಡೋದು ಒಳ್ಳೆಯದು. ಈಗ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಈ ಟೊಮೊಟೊನು ಕಟ್ ಮಾಡ್ತೀನಿ ನಾನು.
ಈಗ ಈರುಳ್ಳಿನೂ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಈ ಥರ ಸಿಪ್ಪೆ ತಕ್ಕೊಂಡು ಅದಾದಮೇಲೆ ನೀಟಾಗಿ ತೊಳ್ಕೊಂಡು ನಾನು ಕಟ್ ಮಾಡ್ತೀನಿ. ನೋಡಿ ಈಗ ತೊಳ್ಕೊಂಬಂದಿದ್ದೀನಿ ನಾನು. ಅದಾದಮೇಲೆ ಈಗ ಈರುಳ್ಳಿನೂ ಅದೇ ಸೈಜ್ ಟೊಮೊಟೊ ಸೈಜಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ನಿಮ್ಮ ಖಾರ ಇದೆಯೋ ಅಥವಾ ಸ್ವಲ್ಪ ಕಡಿಮೆ ಖಾರ ಇದೆಯೋ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹುಚ್ಚೆಳ್ಳು ಪುಡಿ, ನಾವು ಗುರೆಳ್ಳು ಪುಡಿ ಅಂತೀವಿ, ಆ ಪುಡಿನ ಹಾಕ್ಕೊಂಡು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ರೊಟ್ಟಿಗೆ ತಿನ್ನೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪಚಡಿ. ನೀವು ರೊಟ್ಟಿ ತಿನ್ನೋಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಮೂಲಂಗಿ ಸೊಪ್ಪಿರುತ್ತಲ್ಲ, ಆ ಸೊಪ್ಪನ್ನು ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಮೂಲಂಗಿ ಸೊಪ್ಪು ಇರಲಿಲ್ಲ, ಹಾಗಾಗಿ ಮೂಲಂಗಿ ಸೊಪ್ಪು ಹಾಕಿಲ್ಲ. ನಿಮ್ಮ ಹತ್ರ ಏನಾದರೂ ಮೂಲಂಗಿ ಸೊಪ್ಪಿದ್ದರೆ ಇದಕ್ಕೆ ಮೂಲಂಗಿ ಸೊಪ್ಪನ್ನ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಕಡೆ ಹಿಟ್ಟು ಕೂಡ ತಣ್ಣಗಾಗಿತ್ತು. ಈಗ ಹಿಟ್ಟನ್ನ ಕಲಿಸ್ಕೊಂಡಿದ್ವಲ್ಲ, ಆ ಪಾತ್ರೆಗೆ ಇನ್ನೊಂದು ಗ್ಲಾಸ್ನ ನೀರು ಹಾಕ್ಬಿಟ್ಟು ಅದಾದಮೇಲೆ ರೊಟ್ಟಿಗೆ ನೀರು ಹಚ್ಚೋಕ್ಕೆ ಅಂತ ಒಂದು ಬಟ್ಟೆನ ಇಟ್ಕೊಂಡಿರ್ತೀನಿ ನಾನು. ಆ ಬಟ್ಟೆನ ಅದರೊಳಗೆ ಹಾಕ್ಕೊಂಡಿದ್ದೀನಿ ತೊಳ್ಕೊಂಡು. ಈಗ ಅದಾದಮೇಲೆ ನೀಟಾಗಿ ಇದನ್ನು ನಾದ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡು ನಾದ್ಕೋಬೇಕು ನೀಟಾಗಿ. ಹಿಟ್ಟು ಆಲ್ರೆಡಿ ಕಂಪ್ಲೀಟಾಗಿ ಆರಿರಬೇಕು, ಸ್ವಲ್ಪ ಬಿಸಿ ಇದ್ರೂ ಕೈ ಸುಟ್ಟೋಗುತ್ತೆ. ಹಾಗಾಗಿ ಈಗ ನೋಡಿ ನಮ್ಮ ನೀರನ್ನ ಹಾಕೋತಾ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬಾರ್ದು, ಮೆತ್ತಗಾಗ್ಬಿಡುತ್ತೆ ಹಿಟ್ಟು. ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಆ ರೀತಿ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೋಬೇಕು. ಈ ಜೋಳದ ರೊಟ್ಟಿಗೆ ನಾನು ಜವಳಿಕಾಯಿ ಪಲ್ಯ ಮತ್ತು ಪಚ್ಚಡಿನ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತಂದೇಳಿ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನಾವು. ನೋಡಿ ಹಿಟ್ಟು ಈ ಥರ ಇರಬೇಕು, ಸಾಫ್ಟಾಗಿ. ತುಂಬ ಸಾಫ್ಟ್ ಕಲಿಸ್ಕೊಳಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟನ್ನ ನಾವು ಕಲಿಸ್ತೀವಲ್ಲ ಆ ರೀತಿ ಕಲಿಸಿದ್ರೆ ಸಾಕಾಗುತ್ತೆ. ಈಗ ಅದಾದಮೇಲೆ ರೊಟ್ಟಿನ ಮಾಡೋಣ ಬನ್ನಿ. ನಮ್ಗೆ ಎಷ್ಟು ಹಿಟ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ಥರ ರೌಂಡಕ್ಕೆ ಮಾಡ್ಕೋಬೇಕು. ಫಸ್ಟು ಈ ಥರ ರೌಂಡಕ್ಕೆ ಮಾಡಿಕೊಂಡು ಅದಾದಮೇಲೆ ಜೋಳದ ಒಣ ಹಿಟ್ಟಲ್ಲಿ ಅದ್ಕೊಂಡು ಈ ಥರ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು ಸ್ವಲ್ಪ ದೊಡ್ಡದಾಗೋವರೆಗೂ. ಈ ಸೈಜಲ್ಲಿ ದೊಡ್ಡದಾದ್ಮೇಲೆ ಈಗ ಅಂಚೆ ಇರುತ್ತಲ್ವ, ಅಂದರೆ ಸೈಡ್ ಎಡ್ಜಸ್ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋತೀನಿ ನಾನು. ಯಾಕಂದರೆ ಈಗ ಉದ್ದುವಾಗ ಎಲ್ಲ ಕಿತ್ತೋಗಬಾರ್ದು. ಹಾಗಾಗಿ ಈಗ ನೋಡಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತಾಯಿದ್ದೀನಿ ನಾನು. ಯಾವುದೇ ರೀತಿ ಚೇಂಜಸ್ ಏನು ಮಾಡಿಲ್ಲ ನಾನು. ಅದೇ ರೀತಿ ನೀಟಾಗಿ ಉದ್ದುತ್ತಾ ಇದ್ದೀನಿ ನೋಡಿ. ನಮಗೆ ಎಷ್ಟು ದೊಡ್ಡದು ಬೇಕಾದರೂ ಅಷ್ಟು ದೊಡ್ಡದು ಮಾಡ್ಕೋಬೋದು. ಮಿಡಿಲ್ ಮಾತ್ರ ಉದ್ದಬಾರ್ದು, ಸೈಡ್ ಎಡ್ಜಸ್ ಇರುತ್ತಲ್ಲ ಅದನ್ನು ನೀಟಾಗಿ ಉದ್ಕೋತಾ ಹೋದರೆ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ರೊಟ್ಟಿನ ಮಾಡ್ಕೋಬೋದು. ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ. ಚಪಾತಿ ಅಷ್ಟೇ ಈಸಿಯಾಗಿ ರೊಟ್ಟಿನ ಮಾಡ್ಕೊಬಿಡ್ಬೋದು ನಾವು ಬೇಗನೆ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ ಅಂತ.
ಅದಾದಮೇಲೆ ಹಂಚನ್ನ ಕಾಯಕ್ಕಿಟ್ಟಿದ್ದೆ ಗ್ಯಾಸ್ ಮೇಲೆ. ಈಗ ಹಂಚು ಫುಲ್ ಕಾದಿದೆ, ಅದಕ್ಕೆ ರೊಟ್ಟಿನ ಹಾಕ್ತಾಯಿದ್ದೀನಿ. ರೊಟ್ಟಿನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಚ್ತಾಯಿದ್ದೀನಿ. ಆವಾಗಲೇ ಬಟ್ಟೆ ತೊಗೊಂಡಿದ್ನಲ್ವ, ಆ ಬಟ್ಟೆಯಿಂದನೇ ನೀರನ್ನ ಹಚ್ತಾಯಿದ್ದೀನಿ. ಕಂಪ್ಲೀಟ್ ರೊಟ್ಟಿಗೆಲ್ಲ ನೀರನ್ನ ಹಚ್ಚಬೇಕು, ಜಾಸ್ತಿ ನೀರನ್ನು ಹಚ್ಚಬಾರ್ದು, ಮೀಡಿಯಮ್ಮಾಗಿ ಸ್ವಲ್ಪ ನೀರನ್ನ ಹಚ್ಚಬೇಕಷ್ಟೇ. ಈಗ ಅದಾದಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ನೋಡಿ ಈಗ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ರೊಟ್ಟಿ ಮೇಲೆ. ಈ ಥರ ಬಬಲ್ಸ್ ಬಂದಮೇಲೆ ತಿರುವಾಕಬೇಕು ರೊಟ್ಟಿನ. ನಾನು ಒಂದು ರೊಟ್ಟಿ ಆದ ತಕ್ಷಣ ಇನ್ನೊಂದು ರೊಟ್ಟಿನ ಹಿಂದೆನೇ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ಥರ ಒಂದು ಬಟ್ಟೆಯಿಂದ ಎಡ್ಜಸ್ನ ಸ್ವಲ್ಪ ಹತ್ತಿಟ್ಟು ಬೇಯಿಸ್ಬೇಕು. ಈಗ ಇನ್ನೊಂದು ಸಾರಿ ಮಗ್ಚಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಎಡ್ಜಸ್ಸು ಈವನ್ನಾಗಿ ಬೇಯೋ ಥರ ಸ್ವಲ್ಪ ಬಟ್ಟೆಯಿಂದ ಹತ್ತಿಟ್ಟು ಬೇಯಿಸ್ಕೊಂಡು ಈಗ ಈ ಥರ ಒಂದು ಬಾಕ್ಸಲ್ಲಿ ನಾನು ರೊಟ್ಟಿನ ಹಾಕೋತೀನಿ ನೋಡಿ. ಇದೇ ರೀತಿ ಎಲ್ಲ ರೊಟ್ಟಿನೂ ಮಾಡ್ಕೋತೀನಿ ನಾನು. ಈಗ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ನಾವು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ವಿ. ಅಂದರೆ ನಮ್ಮ ಆಂಟಿಯವ್ರ ಊರಿಗೆ ಹೋಗ್ತಾಯಿದ್ವಿ ನಾವು. ಆನ್ ದ ವೇ ದಾರಿಲಿ ಸ್ವಲ್ಪ ಮೋಡ ಆಗಿತ್ತು, ಅಷ್ಟೊಂದು ಮಳೆ ಏನಿದ್ದಿಲ್ಲ ನೋಡಿ. ನಮ್ಮ ಚಿನ್ಮಯ್ಗೆ ಸ್ವಲ್ಪ ಹುಷಾರಿಲ್ಲ, ಅವನ ಮನೇಲಿದ್ದರೆ ಅದೇ ರೀತಿ ಬೇಜಾರಾಗ್ತಾನೆ ಅಂತಂದೇಳಿ ಸ್ವಲ್ಪ ನಮ್ಮ ಆಂಟಿಯವ್ರ ಊರಿಗೆ ಹೊರಟಿದ್ವಿ ನಾವು. ಅಲ್ಲಿ ನಮ್ಮ ತಮ್ಮರು ಇರ್ತಾರೆ, ಅವ್ರ ಜೊತೆ ಆಟ ಆಡ್ತಾನೆ ಅಂತಂದೇಳ್ಬಿಟ್ಟು. ಸ್ವಲ್ಪ ಮೋಡ ಆಗಿತ್ತು ಅಷ್ಟೇ. ಹೊಸಪೇಟೆ ಹತ್ರ ಬರ್ತಾ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಫುಲ್ಲು ಇದ್ದಕ್ಕಿದ್ದಂಗೆ ಹೆಂಗೆ ಮಳೆ ಬಂತು ಅಂದರೆ ಫುಲ್ಲು ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ದೊಡ್ಡ ಹನಿಗಳು ಬೀಳ್ತಾ ಇದ್ವು. ಈಗ ನೋಡಿ ನಮ್ಮ ಆಂಟಿಯವ್ರ ಊರನ್ನ ರೀಚ್ ಆಗಿದ್ದೀವಿ. ತೋರಣಗಲ್ಲು ಅವ್ರ ಊರು, ಇಲ್ಲಿ ರೀಚ್ ಆಗಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಗ್ರೀನರಿ ಇದೆ ಇಲ್ಲಿ. ಇಲ್ಲಿ ಗ್ರೀನರಿ ಎಲ್ಲ ಚೆನ್ನಾಗಿದೆ. ಇದು ಸ್ಕೂಲು ಈ ಕಡೆ ಕಾಣಿಸ್ತಿದೆಯಲ್ಲ, ಸ್ಕೂಲು, ಗ್ರೀನರಿ, ಪಾರ್ಕು, ಬಿಲ್ಡಿಂಗ್ಸು ಎಲ್ಲ ಚೆನ್ನಾಗಿದ್ದಾವೆ. ಬಟ್ ಒಂದು ಚೆನ್ನಾಗಿಲ್ದಿರೋದು ಏನಂದರೆ ಇಲ್ಲಿ ವೆದರೇ ಚೆನ್ನಾಗಿಲ್ಲ ಇಲ್ಲಿ. ಎಕ್ಸ್ಪೆಷಲಿ ಇಲ್ಲಿ ತುಂಬ ಫ್ಯಾಕ್ಟ್ರಿಗಳಿವೆ. ಆ ಫ್ಯಾಕ್ಟ್ರಿ ಡಸ್ಟ್ ಅಷ್ಟು ಈ ಕಡೆನೇ ಬರುತ್ತೆ, ಅಂದರೆ ಈ ಏರಿಯಾಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಅದು ಒಂದು ಬ್ಯಾಡ್ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.